ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಜೊತೆಗೆ ನಾಳೆಯ ಸಂಚಿಕೆಯಲ್ಲೂ ಏನಾಗುತ್ತೆ ಅಂತ ತಿಳಿಯೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಮೇಲೆ ಭೂಮಿ ಅವಳಿಗೆ ಗೊತ್ತಿಲ್ಲದೇ ಇಡೀ ರಾತ್ರಿ ಸಹ ಅವರ ಹೆಗ್ಲು ಮೇಲೆ ಮಲಗಿಬಿಟ್ಟಿರ್ತಾಳೆ. ಸಡನ್ನಾಗಿ ಎದ್ದಾಗ ಅಜಿತ್ ಹೆಗ್ಲು ಮೇಲೆ ಮಲಗಿರೋದು ನೋಡಿದಂಥ ಭೂಮಿ, ಸಾಹೇಬ್ರೆ ನಾನು ರಾತ್ರಿ ಎಲ್ಲ ನಿಮ್ಮ ಹೆಗ್ಲು ಮೇಲೆ ಮಲಗಿದ್ನ ಅಂದಾಗ, ಹೌದು ಭೂಮಿ ನಿನಗೇನೋ ಕೆಟ್ಟ ಕನಸು ಬಂತು ಅಂದ್ಬಿಟ್ಟು ಜಸ್ಟ್ 1 ಅವರ್ 2 ಅವರ್ ಆಗಿರ್ಬೋದು ಅಷ್ಟೇ ಅಂದಾಗ, ಅಯ್ಯೋ ಸಾಹೇಬ್ರೆ ನಿಮ್ಗೆ ಎಷ್ಟು ಹೆಗ್ಲು ನೋವಾಗಿರ್ಬೋದು ಅಂದಾಗ, ಇಲ್ಲ ಅಂತೇಳ್ಬಿಟ್ಟು ಹಿಂದೆ ತಲೆಗೂ ಹೊಡ್ಕೊಬಿಡ್ತಾರೆ. ಸಾಹೇಬ್ರೆ ತುಂಬ ನೋವಾಗಿದೆ ಅನಿಸುತ್ತೆ, ನಾನು ಏನಾದರೂ ಆಯಿಲ್ ಹಚ್ತೀನಿ ಅಂದಾಗ, ಏನು ಬೇಡ ಭೂಮಿ 2 ಅವರ್ ಆದರೆ ಸರಿ ಹೋಗ್ಬಿಡುತ್ತೆ ಅಂದಾಗ, ಸಾಹೇಬ್ರೆ ನನಗೆ ಕೆಟ್ಟ ಕನಸು ಬಿದ್ದುಬಿಡ್ತಲ್ಲ, ಅದಕ್ಕೆ ನಾನು ಓಡ್ಬಂದು ನಿಮ್ಮನ್ನ ಅಪ್ಪಿಕೊಂಡು ಮನಿಕೋಬಿಟ್ಟಿದ್ದೀನಿ ಅಂದಾಗ, ಪರವಾಗಿಲ್ಲ ಬಿಡು ಭೂಮಿ ಅಂದಾಗ, ಅಲ್ಲ ಸಾಹೇಬ್ರೆ ನೀವೇನೋ ಈಗ ಹೆದರಿಕೆ ಆಯಿತು ಅಂತ ನೀವು ನನ್ನ ಜೊತೆ ಇದ್ದೀರಾ, ಆಮೇಲೆ ಯಾರು ನನ್ನ ಜೊತೆ ಇರ್ತಾರೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಈಗೇನೋ ಇದ್ಬಿಟ್ಟಿದ್ದೀರಾ, ಆಮೇಲೆ ನಾನು ಹೆಂಗೆ ಎದ್ರುಕೊಂಡ್ಲಿ, ಅಮ್ಮನ ಹಿಡ್ಕೊಂಡೆ ಮಲಿಕೋಬೇಕೇನೋ ಅಂತೇಳ್ಬಿಟ್ಟು ಭೂಮಿ ಮಾತಾಡಿದ ತಕ್ಷಣ ಅಜಿತ್ಗೆ ಬೇಜಾರಾಗಿ ಅಲ್ಲಿಂದ ಎದ್ದು ಬಂದುಬಿಡ್ತಾರೆ. ಸಾಹೇಬ್ರಿಗೆ ನೋವಾಗಿರಬೇಕು ನನ್ನಿಂದನೇ, ನಾನು ರಾತ್ರಿ ಕನಸು ಬಂತು ಅಂತ ಸಾಹೇಬ್ರ ಮೇಲೆ ಹೋಗಿ ಮಲಗಿಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಅಜಿತ್ಗೆ ಆ ಮಾತು ಕೇಳಾದ್ಮೇಲೆ ಭೂಮಿಗೆ ಎಷ್ಟು ಸಮಾಧಾನ ಮಾಡಿದ್ರೂ ಮಾಡಲ್ಲ. ಇನ್ನು ಅವಳು ಯಾವಾಗಲೂ ದೂರ ಆಗೋ ಮಾತನ್ನೇ ಆಡ್ತಾ ಇರ್ತಾಳೆ. ಅದು ಅಜಿತ್ ಮನಸ್ಸಿಗೆ ಇಷ್ಟ ಆಗ್ತಾ ಇರಲ್ಲ. ಯಾಕೆಂದರೆ ಅಜಿತ್ ಈಗ ಭೂಮಿಗೆ ತಮ್ಮ ಪ್ರೀತಿನ ಹೇಳ್ಕೋಬೇಕು ಅಂತ ಇರ್ತಾರೆ, ಹಂಗಾಗಿ ಅವ್ರಿಗೆ ಬೇಜಾರಾಗ್ತಿರುತ್ತೆ. ಇನ್ನು ಭೂಮಿ ಹತ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಭಾಗ್ಯಮ್ಮ ಬಂದು, ಇದೇನಿದು ಹಿಂಗಳ್ತಿದ್ಯಲ್ಲ, ಏನಾಯಿತು ಭೂಮಿ ಅಂದಾಗ, ಅಮ್ಮ ಅದು ನಾನು ರಾತ್ರಿ ಕೆಟ್ಟ ಕನಸು ಬಿತ್ತು, ನನಗೆ ಯಾರೋ ಶೂಟ್ ಮಾಡಿದ್ರು ಅನ್ನೋ ಕನಸು ಬಿದ್ದುಬಿಟ್ಟಿದ್ದಮ್ಮ, ಅದು ನೆನ್ಪು ಮಾಡಿಕೊಂಡು ಹೋಗಿ ಸಾಹೇಬ್ರು ಹೆಗ್ಲು ಮೇಲೆ ಮಲಗಿಬಿಟ್ಟಿದ್ದೀನಿ ರಾತ್ರಿ ಎಡೆ, ಪಾಪ ಅವರು ಕೂತ್ಕೊಂಡು ಅಲ್ಲೇ ತೂಗ್ರಿಸ್ತಾ ಇದ್ರು ಕಣಮ್ಮ ಅಂದಾಗ, ಅಷ್ಟಕ್ಕೆಲ್ಲ ಯಾರಾದರೂ ಒಳ್ತಾರ ಅಂದ್ಬಿಟ್ಟು ಭಾಗ್ಯಮ್ಮ ಹೇಳ್ತಾರೆ. ಅಲ್ಲ ಇಷ್ಟೊಂದು ದಿಮ್ಮೆಲ್ಲ ಹಾಕ್ಕೊಂಡಿದ್ದೀರಲ್ಲ, ಇಷ್ಟೆಲ್ಲ ದಿಮ್ಮ ಹಾಕ್ಕೊಂಡ್ರೆ ಕತ್ತು ನೋವು ಬರಲ್ವ ನಿಮಗೆ ಅಂತೇಳ್ಬಿಟ್ಟು ಭಾಗ್ಯಮ್ಮ ಪ್ರಶ್ನೆ ಮಾಡ್ತಾರೆ. ಈಗ ಆಗಬಾರ್ದೇನು ಆಗಿಲ್ಲ ತಾನೇ, ನಿನ್ನ ಗಂಡನ ಹೆಗ್ಲ ಮೇಲೆ ನೀನು ಮಲಗಿದ್ಯಾ, ಅದಕ್ಕೆ ಯಾಕೆ ಕಳ್ತಿದ್ಯಾ ಅಂತೇಳ್ಬಿಟ್ಟು ಭಾಗ್ಯಮ್ಮ ಹೇಳ್ತಾರೆ. ಗಂಡನ ಭದ್ರವಾಗಿ ಜೋಪಾನವಾಗಿ ಸರ್ಗಲ್ಲಿ ಗಂಟು ಹಾಕೋಬೇಕು, ಅಂಥದ್ರಲ್ಲೂ ಸಾಹೇಬರು ನಿನ್ನ ಇಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಇಂಥ ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ ನೀನು ಖುಷಿ ಪಡಬೇಕು. ನೀನು ನೋಡಿದ್ರೆ ಅಳುಮುಂಜಿ ಥರ ಅಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ ಭೂಮಿ, ನಿನ್ನ ಗಂಡ ನೀನು ಅವನ ಹೆಗ್ಲ ಮೇಲೆ ಮಲಗಿದ್ಯಾ, ಅದರಲ್ಲಿ ಏನು ತಪ್ಪಿಲ್ಲ ಬಿಡು, ಅದಕ್ಕೆ ಹೇಳೋದೇನಿದೆ ಅಂದ್ಬಿಟ್ಟು ಈ ಕಡೆ ಭಾಗ್ಯಮ್ಮ ಹೇಳ್ತಿರ್ತಾರೆ. ಭಾಗ್ಯಮ್ಮಂಗೆ ಅಜಿತ್ ಮತ್ತು ಭೂಮಿ ಗಂಡ ಹೆಂಡತಿ ಆಗಿರೋದು ತುಂಬಾ ಖುಷಿ ಇರುತ್ತೆ. ಇವರಿಬ್ಬರು ಕಾಂಟ್ರಾಕ್ಟ್ ಮದುವೆ ಅನ್ನೋದು ಭಾಗ್ಯಮ್ಮಂಗೆ ಗೊತ್ತಿರಲ್ಲ. ಇನ್ನು ಭೂಮಿಗೆ ಅವರೇ ಬುದ್ಧಿ ಹೇಳ್ತಾರೆ, ನೀವಿಬ್ಬರು ಒಬ್ಬರಲ್ಲೊಬ್ಬರಾಗಿರಬೇಕು, ಅದಕ್ಕೆ ಹಿಂಗೆಲ್ಲ ಅಳಬಾರ್ದು, ಸಾಹೇಬ್ರಿಗೆ ಏನು ಕಷ್ಟ ಆಗಿರಲ್ಲ ಅಂತೇಳಿ. ಅಷ್ಟರಲ್ಲಿ ಅಲ್ಲಿಗೆ ಶಾರದಾ ಬರ್ತಾರೆ ಹೂವು ತಗೊಂಡು. ಭೂಮಿಗೆ ಬಂದು ಕಾಲು ನೋವು ಹೆಂಗಿದೆ ಅಂತೇಳ್ಬಿಟ್ಟು ವಿಚಾರಿಸ್ತಾರೆ. ಶಾರದಮ್ಮ ಅಂತೇಳ್ಬಿಟ್ಟು ಇಲ್ಲಿ ಮಡ್ಲಲ್ಲಿ ಮಲಗಿದಂಥ ಭೂಮಿ ಸಡನ್ನಾಗಿ ಎದ್ಬಿಡ್ತಾಳೆ. ಅದು ಭಾಗ್ಯಮ್ಮಂಗೆ ಬೇಜಾರಾಗುತ್ತೆ. ಶಾರದಮ್ಮ ಬಂದು, ಹೀಗೆ ನೋವು ಹೆಂಗಿದೆ ಭೂಮಿ ಅಂತಂದ್ಬಿಟ್ಟು ವಿಚಾರಿಸ್ತಾರೆ. ಏನು ಪರವಾಗಿಲ್ಲಮ್ಮ, ನೋವೇನಿಲ್ಲ ಅಂದಾಗ, ಹೌದಾ ಹುಷಾರಾಗಿದ್ಯಾ ಅಂತೇಳ್ಬಿಟ್ಟು ಅವ್ರ ಭಾಷೆಯಲ್ಲಿ ಅವ್ರು ಕೇಳ್ತಾರೆ. ನಂತರ ಹೂವನ್ನ ತಗೋ ಮುಟ್ಕೋ ಅಂತೇಳ್ಬಿಟ್ಟು ಕೇಳ್ತಾರೆ. ನೀವೇ ಕಟ್ಟಿದ ಭಾಗ್ಯ ಶಾರದಮ್ಮ ಅಂದಾಗ, ಹೌದು ಅಂದಾಗ, ತುಂಬ ಚೆನ್ನಾಗಿದೆ, ನಾನು ಸ್ನಾನ ಮಾಡಿ ಆಮೇಲೆ ಮುಟ್ಕೋತೀನಿ ಆಯಿತಾ ಅಂದಾಗ, ಸರಿ ಆಯಿತು ಕಂದ ಅಂತೇಳ್ಬಿಟ್ಟು ಶಾರದಾ ಹೇಳ್ತಾರೆ. ಈ ಕಡೆ ಭಾಗ್ಯಮ್ಮಂಗೆ ಇವ್ರ ಪ್ರೀತಿ ನೋಡ್ತಿದ್ದಾಗೆಲ್ಲ ಭೂಮಿ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನೋ ಒಂದು ಪ್ರಶ್ನೆ ಭಾಗ್ಯಮ್ಮನ ಕಾಡ್ತಾ ಇರುತ್ತೆ. ಶಾರದಮ್ಮ ನನಗೋಸ್ಕರ ತಂದು ಕಟ್ಟಿದ್ದಾರೆ ಅಂದರೆ ಎಷ್ಟು ಖುಷಿ ಅಲ್ವಾ ಶಾರದಮ್ಮ ಅಂತೇಳ್ಬಿಟ್ಟು ಶಾರದಾನ ಅಪ್ಪಿಕೊಂಡು ಮುತ್ತು ಕೊಡ್ತಾಳೆ. ಶಾರದಾನೂ ಸಹ ಭೂಮಿಗೆ ಮುತ್ತು ಕೊಡ್ತಾಳೆ. ಇನ್ನು ಅಲ್ಲಿಂದ ಶಾರದಾ ಹೋದ್ಮೇಲೆ ನಮ್ಮ ಭಾಗ್ಯಮ್ಮ, ಭೂಮಿ ಈ ಹೂವನ್ನ ದೇವ್ರಿಗೆ ಹಾಕ್ಬಿಡೋಣ, ನಾನು ನಿನಗೂ ಅಂತ ಹೂವು ಕಟ್ಟಿಕ್ಕಿದ್ದೀನಿ, ಅದನ್ನು ಮುಟ್ಕೊಳಿ ಅಂತೆ ಆಯಿತಾ ಅಂದ್ಬಿಟ್ಟು ಈ ಕಡೆ ಭಾಗ್ಯಮ್ಮ ಹೇಳ್ತಾರೆ. ಸರಿಯಮ್ಮ ಆಯಿತು ಅಂತೇಳ್ಬಿಟ್ಟು ಭೂಮಿ ಸುಮ್ಮನೆ ಆಗ್ತಾಳೆ. ಭೂಮಿಗೆ ಅಮ್ದಿರು ಎಲ್ಲ ಒಂದೇ, ಏನು ಅದರಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇರಲ್ಲ. ಇನ್ನು ವರಮಹಾಲಕ್ಷ್ಮಿ ಬಗ್ಗೆ ಎಲ್ಲ ರೆಡಿ ಆಗಿರುತ್ತೆ. ದೇವ್ರಿಗೆ ಅಂಜು ಪೂಜೆ ಮಾಡ್ತಿರ್ತಾಳೆ. ಭೂಮಿಗೆ ಕಾಲೇಟಾಗಿರುತ್ತಲ್ಲ, ಹಾಗಾಗಿ ಪೂಜೆ ಮಾಡಿ ಎಲ್ಲರಿಗೂ ಸಹ ಮಂಗಳಾರತಿನ ಕೊಡ್ತಾ ಇರ್ತಾಳೆ. ಕುಟುಂಬದವರೆಲ್ಲ ಖುಷಿಯಾಗಿರ್ತಾರೆ. ಅಜಿತು ಭೂಮಿನ ಮಗು ಥರ ಎತ್ಕೊಂಬಂದು ಅಲ್ಲಿ ನಿಲ್ಲಿಸ್ತಾರೆ. ಅದಕ್ಕೆ ನಿಮಗೆ ಚೇರ್ ಕೊಡ್ಲಾ ಅಂತ ನಚ್ಚಿ ಕೇಳಿದಾಗ, ಬೇಡ ನಚ್ಚಿ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ, ಚೇರಲ್ಲೇ ಕುತ್ಕೊಂಡ್ರೆ ಇಡೀ ವರ್ಷ ಚೇರಲ್ಲೇ ಕುತ್ಕೊಂಡ್ಬಿಡ್ಬೇಕಾಗುತ್ತೆ, ನಾನು ನಿಂತ್ಕೊಂಡೇ ಇರ್ತೀನಿ ಅಂದಾಗ, ಅದಕ್ಕೆ ನಾನು ನಿಮ್ಮನ್ನು ಟೆಸ್ಟ್ ಮಾಡಿದೆ ಅಂತೇಳ್ಬಿಟ್ಟು ನಚ್ಚಿ ಕಾಲು ಎಳಿತಾರೆ. ಹೌದೌದು ಮಂಗಳಾರತಿ ಕೊಡು ಅಂತ ಅಂದ್ಬಿಟ್ಟು ಹೇಳಿದಾಗ, ಎಲ್ಲರಿಗೂ ಮಂಗಳಾರತಿ ಕೊಟ್ಟರೆ ನಮ್ಮ ಅಜಿತ್ ಮಾತ್ರ ಹೆಂಡ್ತಿನ ಫುಲ್ಲು ಆರೈಕೆ ಮಾಡೋ ಥರ ಹೆಂಡ್ತಿಗೆ ಮಂಗಳಾರತಿ ಕೊಡೋದೇನು, ಬಟ್ಟಿಕ್ಕಕ್ಕೆ ಹೋಗೋದೇನು, ಆದರೂ ಬಟ್ಟಿಕ್ಕಕ್ಕೆ ಹೋಗೋದಂದಮೇಲೆ ಭೂಮಿ ನೋಡಿ ಸುಮ್ಮನೆ ಆಗ್ಬಿಡ್ತಾರೆ. ಅಯ್ಯೋ ಯಾಕೋ ಬಟ್ಟಿಕ್ಕೋ, ಕುಂಕುಮ ಹಚ್ಚು ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ ನನ್ನ ಕೈಗೆ ಏನೂ ಆಗಿಲ್ಲ, ನಾನೇ ಹಚ್ಕೋತೀನಿ ಅಂತ ಭೂಮಿ ಹೇಳ್ತಾಳೆ. ಈ ಕಡೆ ಭಾಗ್ಯಮ್ಮ ಇದ್ದವರು, ಏಯ್ ಸುಮ್ಮನೆ ಹಚ್ಚಿಸ್ಕೊ ಅಂತ ಕಂಡುಬಿಡ್ತಾರೆ. ನೋಡಿ ಅತ್ತೆ ಹೆಂಗೆ ಕಂಡುಬಿಡ್ತಾರೆ ಅಂತ, ಅಮ್ಮ ನೀನು ಪ್ರತಿ ಸತಿ ನಾಗವಲಿ ಥರ ಕಂಡುಬಿಡ್ಬೇಡ, ನಂಗೆ ಭಯ ಆಗುತ್ತೆ, ಆಯಿತು ಹಚ್ಚಿಸ್ಕೋತೀನಿ ಅಂದಾಗ, ಸಾಹೇಬ್ರೆ ಕುಂಕುಮ ಹಚ್ಚಿ ಅಂತೇಳ್ಬಿಟ್ಟು ಭೂಮಿಗೆ ಅಜಿತ್ ಅವರು ಕುಂಕುಮನ ಇಡ್ತಾರೆ. ಭಾಗ್ಯಮ್ಮಂಗೆ ಎಲ್ಲಿ ಅಜಿತ್ ಭೂಮಿ ದೂರ ಆಗ್ಬಿಡ್ತಾರೋ ಅನ್ನೋ ಭಯ. ಈ ನಿಜವಾದ ವಿಚಾರ ಭಾಗ್ಯಮ್ಮ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಜಿತ್ ಭೂಮಿಗೆ ಸ್ವಂತ ಹೆಂಡ್ತಿಗೆ ಮಾಡೋ ಥರನೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರ್ತಾರೆ. ಇನ್ನು ನಮ್ಮ ನಚ್ಚಿ ಇದ್ದೋನು ಇವರಿಬ್ಬರನ್ನ ನೋಡ್ತಿದ್ರೆ ನನಗೆ ಕವಿತೆ, ಸಾಲುಗಳು, ಕವನಗಳು ಎಲ್ಲ ನೆನಪು ಬರ್ತಾ ಇರುತ್ತೆ.
ಆ ತಾಜ್ ಮಹಲ್ನ ಶಹಜಾನ್ ಕಟ್ಸಿದ್ರೆ ನಮ್ಮ ಅಣ್ಣ ಇಷ್ಟರಲ್ಲೇ ಮಂಡ್ಯದಲ್ಲಿ ಭೂಮಿ ಮಹಲ್ನ ಕಟ್ಟಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಏನಂತೀರ ಅಂದಾಗ ಹೌದು ಹೌದು ಅಂತೇಳ್ಬಿಟ್ಟು ಮನೆಯವರೆಲ್ಲ ಹೇಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿದೆ ಈ ಜೋಡಿನ ಕಾಪಿ ಮಾಡಿ ನಾವು ಅದೇ ರೀತಿ ಆಗೋಣ ಅಂತ ತುಂಬ ಪ್ರಯತ್ನ ಪಡ್ತೀವಿ. ಆದರೆ ಆ ಪ್ರಯತ್ನ ಫಲ ಸಿಗೋದೇ ಇಲ್ಲ. ಬ್ರೋ ಇದೆಷ್ಟೊಂದು ಪ್ರೀತಿ ಅದು ಹೆಂಗೆ ನಿಮ್ಮಿಬ್ಬರು ನಡುವೆ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾ ಇರ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ಇರೋ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಇವರಿಬ್ರಿಗೂ ಯಾರ ದೃಷ್ಟಿನೂ ಬೀಳಬಾರ್ದು ಅಂತೇಳ್ಬಿಟ್ಟು ಸಂಗೀತ ರಾಗ ತೆಗಿತಾರೆ. ಬಿಡ್ತು ಅನ್ನೋ ನನ್ನ ಮಗ ಸೊಸೆಗೆ ನಿಂದೇ ದೃಷ್ಟಿ ಬಿದ್ದುಬಿಡುತ್ತೆ ಅಂದಾಗ ಇಲ್ಲಿವರೆಗೂ ನಮ್ಮ ಅಮ್ಮ ಯಾಕೆ ಮಾತಾಡಿಲ್ಲ ಡೌರಾಣಿ ಸಂಗೀತ ಅಂತಿದ್ದೆ, ಈಗ ಮಾತಾಡಿದ್ರಂದಲ್ಲ ಏನರೋ ಅಪ್ಪ ಮಗ ಎಲ್ಲ ಹಂಗೆ ಕರಿತೀರಾ, ಏನೋ ಈ ನಡುವೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂದರೆ ತಿರ್ಗಾ ಅದೇ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ಸರಿ ಭೂಮಿ ಕಾಲು ನೋವು ಬರುತ್ತೆ ಬಾ ರೂಮಲ್ಲಿ ಮಲಗಿಸ್ತೀನಿ ಅಂದಾಗ ಬೇಡ ಸಾಹೇಬ್ರೆ ಹಾಲಲ್ಲೇ ಕುಂಡಿಸಿ ನನಗೆ ಬೇಜಾರಾಗುತ್ತೆ ರೂಮಲ್ಲಿ, ಇಲ್ಲೇ ಎಲ್ಲ ಜೊತೆ ಮಾತಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಭೂಮಿ ಏನೇ ಬೇಕಾದರೂ ನೀನು ನನ್ನ ಕರಿ ಎದ್ದೋಳೋಗ್ಬೇಡ ಅಂತೇಳ್ಬಿಟ್ಟು ಅಜಿತ್ ಸಾಹೇಬರು ಹೇಳ್ತಾರೆ. ಸರಿ ಆಯಿತು, ಏನೇ ಬೇಕಾದರೂ ನಿಮ್ಮನ್ನೇ ಕರಿಬೇಕಾ ಅಂದಾಗ ಹೌದು ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಈಗೇನೋ ನೀವಿದ್ದೀರಾ, ಒಂದು ತಿಂಗಳಾದಮೇಲೆ ನಾವಿಬ್ಬರು ಜಾಸ್ತಿ ಹತ್ರ ಆಗ್ತಾಯಿದ್ದೀವಿ. ಇವಾಗ ದೀಪ ಆರೋಗ್ಬೇಕಾದ್ರೆ ಮುಂಚೆ ದಗದಗ ಅಂತ ಉರಿಯುತ್ತಲ್ಲ ಆ ರೀತಿ, ಆಮೇಲೆ ಆರೋಗ್ಬಿಡುತ್ತೆ. ಆ ರೀತಿ ನಮ್ಮ ಸಂಬಂಧ ಇಷ್ಟು ಚೆನ್ನಾಗಾಗಿ ಆಮೇಲೆ ದೂರ ಆಗಿಬಿಟ್ರೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಆ ಮಾತನ್ನ ಕೇಳಿ ಅಜಿತ್ಗೆ ಹರ್ಟ್ ಆಗುತ್ತೆ. ಅಲ್ಲಿಂದ ಅಜಿತ್ ಎದ್ದು ರೂಮ್ಗೆ ಬಂದ್ಬಿಡ್ತಾರೆ. ಭೂಮಿ ಯಾಕೆ ಪ್ರತಿ ಬಾರಿ ಇದೇ ರೀತಿ ಮಾತಾಡ್ತಾಳೆ? ಭೂಮಿ ಮನಸ್ಸಲ್ಲಿ ನನಗೆ ಪ್ರೀತಿ ಇಲ್ವಾ, ನಾನು ಮಾತ್ರ ಭೂಮಿನ ಪ್ರೀತಿ ಮಾಡ್ತಿದ್ದೀನ ಅನ್ನೋದು ಅಜಿತ್ಗೆ ಪ್ರಶ್ನೆಯಾಗಿ ಉಳಿದು ರೂಮಲ್ಲಿ ಭೂಮಿ ಹೇಳಿದಂಥ ಮಾತೆ ಅವ್ರ ಮನಸ್ಸಲ್ಲಿ ಗುಯ್ಗುಡ್ತಾ ಇರ್ತವೆ. ಏನು ಮಾಡಿದ್ದೀನಿ ದೇವ್ರೆ, ನಾನು ಯಾಕೆ ಈ ರೀತಿ ನಡ್ಕೊತಾ ಇದ್ದೀನಿ? ಭೂಮಿ ವಿಚಾರದಲ್ಲಿ ನಾನು ಯಾಕೆ ನಿಜವಾದ ಗಂಡನ ಥರ ವರ್ತಿಸ್ತಿದ್ದೀನಿ? ನನ್ನ ಮನಸ್ಸಲ್ಲಿ ಬಂದಿದ್ದೆ ನನ್ನ ಬಾಯಲ್ಲೂ ಸಹ ಬರ್ತಿದೆ. ಕೃಷ್ಣ ನೀನೇ ಹೇಳು, ನಾನು ಭೂಮಿನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನ? ನಾನು ಅವಳಿಗೆ ಅನ್ಬಾರ್ದಲ್ಲ ಅಂದಿದ್ದೀನಿ, ಆದರೂ ಅದನ್ನು ಮೀರಿ ನಾನೀಗ ಅವಳಿಗೆ ಗಂಡನ ಪ್ರೀತಿನ ಕೊಡ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತಲೇ ಅರ್ಥ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಅಷ್ಟರಲ್ಲಿ ಸತ್ಯಣ್ಣ ಬರ್ತಾರೆ. ಏನಪ್ಪ ನಿಂದು ಅಂತಂದಾಗ ಸತ್ಯಣ್ಣ ನಿಮಗೆ ಗೊತ್ತಾ, ಭೂಮಿ ಪ್ರತಿ ಬಾರಿ ನಾವಿಬ್ಬರು ದೂರ ಆಗೋ ವಿಚಾರನೇ ಮಾತಾಡ್ತಾಳೆ, ಆದರೆ ಇವತ್ತು ನನ್ನ ಮನಸ್ಸಲ್ಲಿ ಬಂದಿದೆ, ನನ್ನ ಬಾಯಲ್ಲೂ ಬರ್ತಿದೆ, ನನ್ನ ಮೈಂಡಲ್ಲೂ ಬರ್ತಿದೆ. ನಾನು ಭೂಮಿನ ಮನಸಾರೆ ಪ್ರೀತಿ ಮಾಡ್ತಾಯಿದ್ದೀನಿ ಸತ್ಯಣ್ಣ. ಅಮ್ಮ ಕೋಮಾಗೆ ಹೋದ್ಮೇಲೂ ಅವ್ರ ಕೋಮಾದಿಂದ ಆಚೆಗೆ ಬಂದಮೇಲೂ ಸಹ ನಾನು ಭೂಮಿನ ಮರೆತುಬಿಟ್ಟಿದ್ದೆ ಅಂತ ನನಗೆ ನಾನೇ ಮನಸ್ಸಿಗೆ ಪರದೆ ಹಾಕ್ಕೊಂಡಿದ್ದೀನಿ. ಆದರೆ ಆ ಮನಸ್ಸಿಂದೆ ಭೂಮಿಗೆ ಅಗಾಧವಾದ ಪ್ರೀತಿನ ಕೊಟ್ಟಿದ್ದೀನಿ. ಅದು ಇವತ್ತು ನನ್ನ ಮನಸ್ಸಲ್ಲಿ ಎದ್ದು ಕಾಣಿಸ್ತಿದೆ. ಭೂಮಿ ಜೊತೆ ಮಾತಾಡಬೇಕಾದ್ರೆ ನಾನು ನಿಜವಾದ ಗಂಡನ ಥರನೇ ಇದ್ದೀನಿ. ಭೂಮಿ ಅವತ್ತಿಂದ ಇವತ್ತವರೆಗೂ ಅವಳು ಹೆಂಗಿದ್ದಾಳೋ ಹಂಗೆ ಇದ್ದಾಳೆ, ಆದರೆ ನಾನು ಮಾತ್ರ ಭೂಮಿನ ಮನಸಾರೆ ಪ್ರೀತಿ ಮಾಡಿಬಿಟ್ಟಿದ್ದೀನಿ. ಈಗ ಇದಕ್ಕೆ ಏನು ಅಂತ ಹೇಳಬೇಕು? ಭೂಮಿ ನನ್ನಿಂದ ದೂರ ಆಗ್ಬಿಡ್ತಾಳಾ, ಇಲ್ಲ ನನ್ನ ಪ್ರೀತಿನ ಹೋಗಿ ಹೇಳ್ಕೊಂಬಿಡ್ಲಾ? ಇಲ್ಲ ಸತ್ಯಣ್ಣ, ನನಗೆ ಇವತ್ತು ಖುಷಿ ಆಗೋ ವಿಚಾರ, ಭೂಮಿನ ನಾನು ಪ್ರೀತಿ ಮಾಡ್ತಿದ್ದೀನಿ. ಆಗಿದ್ದಾಗಲಿ ಈ ಪ್ರೀತಿ ವಿಚಾರನ ನಾನು ಅವಳಿಗೆ ಹೇಳ್ಕೊಂಬಿಡ್ತೀನಿ ಅಂತ ಅಜಿತ್ ಹೇಳ್ತಾರೆ. ಅಜಿತ ಇಷ್ಟು ದಿನ ನಾನು ಹೇಳಿದ್ದು ಅದೇ ಅಲ್ವೇನಪ್ಪ, ನಿನ್ನ ಮನಸ್ಸಲ್ಲಿರೋದು ಪ್ರೀತಿ ಕಣೋ ಅಂತ, ಆದರೂ ನೀವು ಯಾರೂ ನಂಬ್ತಿರ್ಲಿಲ್ಲ. ಇವತ್ತು ಆ ಭಾವನೆ ಆಚೆ ಬಂದಿದೆ ನೋಡು ಅಂತೇಳ್ಬಿಟ್ಟು ಹೇಳ್ತಾರೆ. ಸತ್ಯಣ್ಣ ನಾನು ಈಗೇನು ಮಾಡಲಿ, ಈ ಪ್ರೀತಿನ ಹೋಗಿ ಅವಳ ಹತ್ರ ಹೇಳ್ಕೊಂಬಿಡ್ಲಾ ಅಂತೇಳ್ಬಿಟ್ಟು ಅಜಿತ್ ಖುಷಿಯಲ್ಲಿ ಪ್ರೀತಿ ಹೇಳ್ಕೊಂಬಿಡ್ತೀನಿ ಅಂತೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಆದರೆ ನಾನು ಭೂಮಿಗೆ ಅವತ್ತು ಬೈದಿರುವಂಥದ್ದು ವಿಚಾರಗಳು ಅವೆಲ್ಲ ಅವಳ ಮನಸ್ಸಲ್ಲಿದೆ. ಬೇಡ ಅಜಿತ, ನೀನು ಪ್ರೀತಿ ಹೇಳ್ಕೊಬೇಡ ಅಂತ ಸತ್ಯಣ್ಣ ಹೇಳ್ತಾರೆ. ಯಾಕೆ ಸತ್ಯಣ್ಣ ಏನಾಯಿತು ಅಂದಾಗ, ನೀನು ಅವಳಿಗೆ ತುಂಬ ರೀತಿ ಬೈದಾಕ್ಬಿಟ್ಟಿದ್ಯಾ. ಅವಳು ನಿನ್ನ ಟ್ರೈನಿಂಗ್ ಸ್ಕೂಲ್ಗೆ ಹೋದಾಗ ಇಲ್ಲಿಗೆ ಬರಬೇಡಿ ನಿನ್ನ ಗುಡ್ ಬಾಯ್ ಅಂತ ಯಾಕೆ ಹೇಳಿದ್ಲು ಗೊತ್ತಾ? ನೀನು ಅವಳಿಗೆ ಆಡಿರೋ ಮಾತುಗಳು. ಇವತ್ತೇನೋ ಭಾಗ್ಯಮ್ಮಂಗೋಸ್ಕರ ಅವಳು ಇಲ್ಲಿದ್ದಾಳೆ ಅಷ್ಟೇ, ಆದರೆ ಅವಳು ಕಾಯ್ತಾ ಇರ್ಬೋದಲ್ವಾ ಯಾವಾಗ ನಿನ್ನಿಂದ ಮುಕ್ತಿ ಸಿಗ್ಬೋದೋ ಈ ಕಾಂಟ್ರಾಕ್ಟ್ ಮದುವೆಯಿಂದ ಅಂತ. ಅವಳ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ನೀನು ಹೋಗೋದು ಪ್ರೀತಿ ಹೇಳ್ಕೊಳ್ಳೋದು, ಅವಳು ಇಲ್ಲ ಅನ್ನೋದು, ಇದೆಲ್ಲ ಯಾಕೆ ಬೇಕು? ಸುಮ್ಮನೆ ಇದ್ಬಿಡು. ಅವಳ ಮನಸ್ಸಲ್ಲೂ ಅಂತ ಪ್ರೀತಿ ಇದ್ದರೆ ಅದು ಇಷ್ಟರಲ್ಲೇ ಆಚೆ ಬಂದೇ ಬರುತ್ತೆ. ಆವಾಗ ನೀನು ಪ್ರೀತಿ ಹೇಳ್ಕೊಳ್ಳಿವಂತೆ. ಅದು ಬಿಟ್ಟು ಹೋಗಿ ನೀನೇ ಪ್ರೀತಿ ಹೇಳ್ಕೊಂಡು ಅವಳು ನಾನು ಪ್ರೀತಿ ಮಾಡಲ್ಲ ಅಂದರೆ ಏನಂತ ಅಂದ್ಬಿಡ್ತೀಯ? ಯೋಚನೆ ಮಾಡು ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹೌದು ಸತ್ಯಣ್ಣ, ನೀವು ಹೇಳೋದು ನಿಜ. ನಾನು ಭೂಮಿಗೆ ತುಂಬ ಅಂದರೆ ತುಂಬ ಅವಮಾನ ಮಾಡಾಕ್ಬಿಟ್ಟಿದ್ದೀನಿ. ಅಮ್ಮ ಕೋಮಾಗೆ ಹೋಗೋಕ್ಕೆ ಅವಳೇ ಕಾರಣ ಅಂತೇಳ್ಬಿಟ್ಟು ಅವಳಿಗೆ ಅನ್ಬಾರ್ದು ಮಾತೆಲ್ಲ ಅಂದಿದ್ದೀನಿ. ಅವಳು ನನ್ನ ಒಪ್ಕೋತಾಳೆ ಅನ್ನೋದೇ ಡೌಟು. ಪ್ರತಿ ಬಾರಿನೂ ಅವಳು ನನ್ನಿಂದ ದೂರ ಹೋಗೋ ಮಾತೇ ಆಡ್ತಾ ಇರ್ತಾಳೆ. ಈಗೂ ಅಷ್ಟೇ, ನಾವಿಷ್ಟು ಹತ್ರ ಇದ್ದೀವಿ, ಆದಷ್ಟು ಬೇಗ ದೂರ ಆಗೋಷ್ಟು ಟೈಮ್ ಬರುತ್ತೆ ಅಂತಲೇ ಹೇಳ್ತಿದ್ಲು ಅಂದ್ಬಿಟ್ಟು ಅಜಿತ್ ಸುಮ್ಮನೆ ಆಗ್ಬಿಡ್ತಾರೆ. ಇನ್ನು ಮನೆಗೆ ಒಂದು ಪೋಸ್ಟ್ ಬಂದಿರುತ್ತೆ. ಅದರಲ್ಲಿ ಭೂಮಿಗೆ ಅಜಿತ್ ಸಾಹೇಬರು ಒಂದು ಸ್ಟೇಷನ್ಗೆ ಒಂದು ಕಾನ್ಸ್ಟೇಬಲ್ ಆಗಿ ಕೆಲಸ ಸಿಕ್ಕಿರುತ್ತೆ. ಇನ್ನು ಭೂಮಿ ಏನಿದು ನನಗೆ ಕೆಲಸ ಸಿಕ್ಕಿರಬೇಕು, ಹಾಗಾದರೆ ನಾನು ಬೇರೆ ಎಲ್ಲೋ ನಾನು ಟ್ರೈನಿಂಗ್ ಅಂದರೆ ಕಾನ್ಸ್ಟೇಬಲ್ ಆಗಿ ಹೋಗ್ತಾ ಇರಬೇಕು ಅಂತೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಅದನ್ನು ನಮ್ಮ ಮನೆಯವರೆಲ್ಲ ಓದೋ ಅಷ್ಟರಲ್ಲಿ ಇನ್ನು ನಚ್ಚಿ ಬಂದು ಅದನ್ನು ಕಿತ್ಕೊಂಡು, ಅಯ್ಯೋ ಅದಕ್ಕೆ ಈ ರೀತಿ ಆಗೋಯ್ತಾ, ನಿಮ್ಮನ್ನು ಬೇರೆ ಕಡೆ ಹಾಕ್ಬಿಟ್ರಾ ಅಂತೇಳ್ಬಿಟ್ಟು ಶಾಕ್ ಕೊಡ್ತಾ ಇರ್ತಾರೆ. ಸಂಗೀತ ಇದ್ದವರು ಹೌದೇನೋ ಭೂಮಿ ಬೇರೆ ಕಡೆ ಹೋಗ್ಬೇಕಾ, ನನ್ನ ಮಗು ಸ್ಟೇಷನಲ್ಲೇ ಕೆಲಸ ಮಾಡಲ್ವ ಅವಳು ಅಂತೇಳ್ಬಿಟ್ಟು
ಅಜಿತ್ ಸಂಗೀತ ಕೇಳ್ತಾರೆ. ಕೊನೆಗೆ ನಮ್ಮ ನಚ್ಚಿ ಇದ್ದನು ಅದಕ್ಕೆ ಅಣ್ಣನ ಸ್ಟೇಷನ್ಗೆ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಮನೆಯವ್ರಿಗೆಲ್ಲ ತುಂಬ ಖುಷಿ ಆಗುತ್ತೆ, ಅಜಿತ್ಗೂ ಅಷ್ಟೇ. ಆದರೆ ಭೂಮಿ ಮಾತ್ರ ನಾನಂತೂ ಅಜಿತ್ ಸಾಹೇಬ್ರ ಸ್ಟೇಷನ್ಗೆ ಹೋಗಲ್ಲ ಅಂತ ಕಡ್ಡಿ ಮುರ್ದಂಗೆ ಹೇಳ್ಬಿಡ್ತಾಳೆ. ಇದನ್ನು ನೋಡಿದಂಥ ಭಾಗ್ಯಮ್ಮ ಸಂಗೀತ ಇವ್ರಿಗೆಲ್ಲ ಶಾಕ್ ಆಗಿಬಿಡುತ್ತೆ. ಭೂಮಿ ಏನು ಹೇಳ್ತಾ ಇದೆಯಾ ನೀನು? ನನ್ನ ಮಗು ಸ್ಟೇಷನ್ಗೆ ಹೋಗಲ್ವಾ? ಯಾಕೆ ನನ್ನ ಮಗ ಇಷ್ಟ ಇಲ್ವಾ ನಿನಗೆ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಏ ಭೂಮಿ ಏನು ನಡೀತಾ ಇದೆ ನಿಮ್ಮ ನಡುವೆ ಅಂತ. ಅದು ಅಂದಾಗ ಏನು ಹೇಳು ಅಂದಾಗ ಅದಲ್ಲಮ್ಮ, ಮನೆಯಲ್ಲೂ ಅವ್ರನ್ನೇ ನೋಡಬೇಕು, ಸ್ಟೇಷನಲ್ಲೂ ಅವ್ರನ್ನೇ ನೋಡಬೇಕು, ಅದಕ್ಕೋಸ್ಕರ ಹಂಗಂದೆ, ನನಗೇನು ಅಭ್ಯಂತರ ಇಲ್ಲ, ಕೆಲಸನೇ ತಾನೇ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಒಟ್ಟಿನಲ್ಲಿ ಗಂಡ ಹೆಂಡ್ತಿ ಒಂದೇ ತಾವು ಕೆಲಸ ಮಾಡೋದಾಯ್ತಲ್ಲ, ಅದೇ ಖುಷಿ ವಿಚಾರ ಅಂದ್ಬಿಟ್ಟು ಮನೆಯವರೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಅಜಿತ್ ಭೂಮಿ ಎಷ್ಟೇ ದೂರ ಆಗಕ್ಕೆ ಹೋದರೂ ದೇವ್ರು ಅವ್ರನ್ನ ಹತ್ರ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ಇಲ್ಲ ಅಂತ ಹೇಳ್ಬೋದು. ನೋಡೋಣ ಮುಂದೆ ಇದೇ ರೀತಿ ಅಜಿತ್ ಪ್ರಪೋಸಲ್ ಭೂಮಿಗೆ ಹೋಗ್ತಾ ಇರುತ್ತಾ, ಭೂಮಿ ಪ್ರೀತಿನ ಹೇಳ್ಕೊಳ್ಳೋ ಕಾಲ ಹತ್ರ ಬರುತ್ತಾ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.